ಹೇಳ್ತಿದ್ರ ಅಂದ್ರೆ ಒಂದು 590 ಮಾಡ್ಕೊಡಿ ನಿಮಗೆ ಫೈನಲ್ ಆಗಿ ಒಂದು 2,95,000 ಕ್ಲೋಸ್ ಮಾಡ್ಕೊಡ್ತೀವಿ ಯಾವುದು ಗಾಡಿಯಲ್ಲಿ ಬಿಗ್ ಡಿಸ್ಕೌಂಟ್ ಇರಲ್ಲ ಇದಕ್ಕೆ 50,000 ಡಿಸ್ಕೌಂಟ್ ಇರುತ್ತೆ ಫೈನಲ್ ಆಗಿ ಹೇಳ್ಬೇಕಂದ್ರೆ 5.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಫೈನಲ್ ಆಗಿ 1,85,000 ಆಗುತ್ತೆ ಫೈನಲ್ ಒಂದು 280 ಮಾಡ್ಕೊಡ್ತೀವಿ ಆಟೋಮೆಟಿಕ್ ಗಾಡಿ ಆಗಿರುತ್ತೆ ಆಟೋಮೆಟಿಕ್ ಗಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನೋಡ್ತಾ ಇರ್ಬೋದು ನಾವು ಮತ್ತೆ ARL ಕಾರ್ ಶೋರೂಮ್ಗೆ ಬಂದಿದ್ದೀವಿ ಹಾಸನ್ಗೆ ನಮ್ಮ ಜೊತೆ ನಮ್ಮ ರೋಹಿತ್ ಸರ್ ಇದ್ದಾರೆ ರೋಹಿತ್ ಬಾಯ್ ಹೊಸಲಿ ಬಿಗ್ ಡಿಸ್ಕೌಂಟ್ನೇ ಕೊಟ್ಟಿದ್ರು ಪ್ರತಿ ಗಾಡಿಗಳು ಫ್ಲಾಟ್ 50,000 ಡಿಸ್ಕೌಂಟ್ ಕೊಟ್ಟಿದ್ರಿ ಈ ವಿಡಿಯೋದಲ್ಲಿ ಏನು ತಂದಿದ್ದೀರಾ ಏನು ಯೋಚನೆ ಮಾಡಿದ್ದೀರಾ ಹೇಳಿ ಬಾಯ್ ಮ್ಯಾಕ್ಸಿಮಮ್ ಎಲ್ಲ ಹೊಸ ಸ್ಟಾಕ್ ಬಂದಿದೆ ಓಕೆ 2-3 ಗಾಡಿ ನಿಮಗೆ ರಿಪೀಟ್ ಆಗ್ಬೋದು ಎಲ್ಲ ಹೊಸ ಸ್ಟಾಕು ಓಕೆ ಬರ್ತಾ ಇರಿ ನೋಡ್ತಾ ಇರ ನಾನು ಡಿಲೇ ಮಾಡೋದು ಬೇಡ ವಿಡಿಯೋ ಈ ಸಲಿನೂ ನಮ್ಮ ವ್ಯೂವರ್ಸ್ಗೆ ಒಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ 100% ಕೊಡೋಣ ಓಕೆ ಬೈ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಫ್ಲಾಟ್ 50,000 ಡಿಸ್ಕೌಂಟ್ ಕೊಟ್ಟಿದ್ರಿ ವ್ಯೂಸು ಹಂಗೆ ಇತ್ತು ನೆಕ್ಸ್ಟ್ ಕಸ್ಟಮರ್ಸ್ ಕೂಡ ಆ ಪೋಲೋ ಮೇಲೆ ತುಂಬಾ ಕ್ರೇಜ್ನೇ ಹೊಡ್ಕೊಬಿಟ್ಟಿದ್ರು ಅದು ವಿಡಿಯೋ ನೆಕ್ಸ್ಟ್ ಮಾಡೋ ಗಂಟ ಗಾಡಿನೇ ಸೇಲ್ ಆಗ್ಬಿಡ್ತು ಅಯ್ಯೋ ಅದೇ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ಕಾಂಪೋಸಿಷನ್ ಮಾಡೋಕ್ಕೆ ಅಂತ ಲಾಸ್ಟಿಗೆ ಒಂದು RX ನ ತೋರಿಸ್ತಾರೆ ಸೇಲಿಗಲ್ಲ ಇವ್ರನ್ನ ಒಂದು ಪರ್ಸನಲ್ ಯೂಸ್ ಬೈಕ್ ಅದು ಅದನ್ನ ಲಾಸ್ಟಿಗೆ ತೋರಿಸ್ತಾರೆ ಹೋಗಿ ಇವಾಗ ವಿಡಿಯೋ ಶುರು ಮಾಡೋಣ ಫಸ್ಟ್ ಇಲ್ಲಿ ನಮ್ಮ ಮುಂದೆ ಬಂದ್ಬಿಟ್ಟು ಒಂದು ಮಾರುತಿ ಸುಜುಕಿ ಓಮಿನಿ ಇದೆ KS02 ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ ಸರ್ ಇದು 2009 ಓಕೆ ಥರ್ಡ್ ಓನರ್ ಆಗಿದೆ ಓಕೆ ಆಮೇಲೆ 8 ಸೀಟರು ಸಿಲ್ವರ್ ಕಲರ್ ನಿಮಗೆ ಕಾಣ್ತಾ ಇರ್ಬೋದು ಓಕೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ FC ರನ್ನಿಂಗ್ ಇದೆ A to Z ನಿಮಗೆ ಕಂಡೀಷನಲ್ ಆಗಿದೆ ಓಕೆ ಓಮ್ನಿ 2009 ಅಂದ್ರೆ ಆಲ್ರೆಡಿ ನಿಮಗೆ 16 ವರ್ಷ ಆಗಿದೆ ಓಕೆ ಸಣ್ಣ ಪುಟ್ಟ ಮೈನರ್ ಕೆಲಸ ಇರುತ್ತೆ ಓಮ್ನಿ ಡಿಮ್ಯಾಂಡ್ ಫುಲ್ ಡಿಮ್ಯಾಂಡ್ ಇದೆ ಓಕೆ ಒಂದು ಫೈನಲ್ ಆಗಿ 1,85,000 ಆಗುತ್ತೆ 1,85,000ಕ್ಕೆ 2009 ಮಾಡಲ್ಲು ಎಷ್ಟನೇ ಓನರ್ ಗಾಡಿ ಅಂದ್ರೆ ಬೈ ಇದು ಥರ್ಡ್ ಓನರ್ ಲೋಕಲ್ RTO ಇದೆ ಹಾಸನ ಲೋಕಲ್ RTO NOC ಇದೆ ಓಕೆ ಬೈ ನೋಡ್ತಾ ಇರ್ಬೋದು ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಆಗಿದೆ ಬೈ ಹೇಳ್ದಂಗೆ ಒಂದು ಮೈನರ್ ಓವರಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು 16 ವರ್ಷದ ಗಾಡಿ ಆಗಿರೋದ್ರಿಂದ ಒಂದು ಓವರಲ್ ಸರ್ವಿಸ್ ಮಾಡಿಸ್ಕೋಬೇಕಲ್ವಾ ಬೈ ಒಂದು ಮೈನರ್ ಆಗಿ ಒಂದು ಆಯಿಲ್ ಚೇಂಜ್ ಜನರಲ್ ಸರ್ವಿಸ್ ಓಕೆ ಸರ್ ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು Hyundai Santro ಇದೆ KS05 ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ 2007 ಸೆಕೆಂಡ್ ಓನರ್ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ FC ರನ್ನಿಂಗ್ ಇದೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದ್ರಲ್ಲಿ Santro XL ಓಕೆ AC ಪವರ್ ಸ್ಟೀರಿಂಗ್ ಫ್ರಂಟ್ 2 ಪವರ್ ವಿಂಡೋ ವಿತ್ ಸೆಂಟ್ರಲ್ ಲಾಕ್ ಬರುತ್ತೆ ಸೆಂಟ್ರಲ್ ಲಾಕಿಂಗ್ ಇದೆ ಗಾಡಿ ಖಂಡಿತ ಸರ್ 2007 ಇದು ಬಂದ್ಬಿಟ್ಟು X-Series ಇದರಲ್ಲಿ ಮಾಮೂಲಿ ಇದು ಬಿಟ್ರೆ XO ಟಾಪ್ ಎಂಡ್ ಬರುತ್ತೆ ಇದು ಮಿಡಲ್ ವೇರಿಯಂಟ್ XL ಓಕೆ ಇದ್ರ ಪ್ರೈಸ್ ಬಂದ್ಬಿಟ್ಟು 1,85,000 ಹೇಳ್ತಾ ಇದ್ದಾರೆ ಓಕೆ ಸಬ್ಸ್ಕ್ರೈಬರ್ ಬಂದ್ರೆ ನಿಮ್ಮ ಫಾಲೋವರ್ಸ್ ಬಂದ್ರೆ 1,65,000 ಮಾಡ್ಕೊಡೋದು ಫ್ಲಾಟ್ 20,000 ಡಿಸ್ಕೌಂಟ್ ಖಂಡಿತ ನೋಡ್ತಾ ಇರ್ಬೋದು 1,65,000ಕ್ಕೆ ಒಂದು Santro KS05 ರಿಜಿಸ್ಟರ್ಡ್ ವೆಹಿಕಲ್ ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಓಮಿನಿ ಅಷ್ಟೇ 1,85,000 ಜಸ್ಟ್ ಕೋಟಿಂಗ್ ಪ್ರೈಸ್ ಆಗಿರುತ್ತೆ ಅದನ್ನ ಡಿಸ್ಕೌಂಟ್ ಪ್ರೈಸ್ ನ ಇಲ್ಲಿ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ ರೋಹಿತ್ ಬೈ ತಪ್ಪು ತಿಳ್ಕೊಂಡ್ರಿ ಇದು 185 ಓಕೆ 165 ಅದು ಫೈನಲ್ 185 ಅದೇ ಅದು 185 ಫೈನಲ್ ಕೋಟಿಂಗ್ ಪ್ರೈಸ್ ಆಗಿರಲ್ವಾ ಅದು ಕೋಟಿಂಗ್ ಪ್ರೈಸ್ ಜಾಸ್ತಿ ಡಿಮ್ಯಾಂಡ್ ಇರೋದೋಸ್ಕರ ರೈಟು ಓಕೆ ಫೈನಲ್ ಪ್ರೈಸ್ 185 ಅಂತ ಹೇಳ್ತಿದ್ರೆ ಒಂದ್ಸಲಿ ಬನ್ನಿ ಕೆಳಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೋಡೋಣ ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು Hyundai i20 K53 ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಬಂದ್ಬಿಟ್ಟು 2015 ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಆಸ್ಟಾ ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಪುಶ್ ಸ್ಟಾರ್ಟ್ ಸೆಕೆಂಡ್ ಓನರ್ ಆಗಿದೆ ಇದು ಆಮೇಲೆ ಪ್ಲಸ್ ಇದರಲ್ಲಿ ನಿಮಗೆ ನಾರ್ಮಲಿ ಆಸ್ಟಾ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಫುಲ್ಲಿ ಟಾಪ್ ಎಂಡ್ ABS AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬೇಸಿಕ್ A to Z ನಿಮಗೆ ಫೀಚರ್ಸ್ ಬಂದ್ಬಿಡುತ್ತೆ ಓಕೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 5,80,000 ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ ಒಂದು ಫೈನಲ್ ಆಗಿ ಹೇಳ್ಬೇಕಂದ್ರೆ 5.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ 5,50,000ಕ್ಕೆ ಒಂದು Hyundai i20 ಗಾಡಿನ ಕೊಡ್ತಾ ಇದ್ದೀರಾ ಅದು ಫುಲ್ಲಿ ಟಾಪ್ ಅಂಡ್ ಆಸ್ಟಾ ಸರ್ ಯಾವ ಮಾಡೆಲ್ ಅಂತ ಹೇಳಿದ್ರಿ ಸರ್ 2015 ಮಾಡಲ್ ಗಾಡಿನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ವೈಟ್ ಕಲರ್ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ಇಲ್ಲಿ ಸ್ಕ್ರಾಚ್ ಅಲ್ಲಿ ಡೆಂಟ್ ಅಲ್ಲಿ ಇಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರು ಅಂತಾನೆ ಹೇಳ್ಬೋದು ಕಸ್ಟಮರ್ ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ನ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಇದು ಕೂಡ K50 ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ರೆನಾಲ್ಟ್ ಡಸ್ಟರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ ಸರ್ ಇದ್ರದ್ದು ಡೀಟೇಲ್ಸ್ ಬಂದ್ಬಿಟ್ಟು 2013 ಸಿಂಗಲ್ ಓನರ್ ಇದು ಬಂದ್ಬಿಟ್ಟು 85 PS ಇಂಜಿನ್ RXL ಆಪ್ಷನಲ್ ಏನೇನು ಬರುತ್ತೆ ಬೈ ಗಾಡಿಯಲ್ಲಿ ಸರ್ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಬ್ಯಾಕ್ ವೈಫರ್ ಡಿಫಾಗರ್ ABS ಆಮೇಲೆ ಏರ್ ಬ್ಯಾಗು ಮ್ಯಾಗ್ವಿಲು ನಿಮಗೆ ನಾರ್ಮಲ್ ಶೋರೂಮ್ ಸಿಸ್ಟಮು ಇಲ್ಲೆಲ್ಲ ಬರುತ್ತೆ ಆಮೇಲೆ ಟೈರ್ ಕಂಡೀಷನ್ ಓಕೆ ಇದೆ 85 PS ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೊಡುತ್ತೆ ಗಾಡಿ 18+ ಮೈಲೇಜ್ ಬರುತ್ತೆ ಆಮೇಲೆ 94,000 ಜಿನಿಯಾನ ಓಡಿದೆ ಡೀಸೆಲ್ ಗಾಡಿ ಸಿಂಗಲ್ ಓನರ್ ಓಕೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು 5.5 ಲಕ್ಷ
ವೋಟಿಂಗ್ ಇರುತ್ತೆ. ಓಕೆ, ಫೈನಲ್ ಟು ಫೈನಲ್ ಏನು ಹೇಳ್ತೀರಿ ಎತ್ಕೊಂಡು? ನೀವು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ರಿ ಯಾವ್ದು ಗಾಡಿಯಲ್ಲಿ ಬಿಗ್ ಡಿಸ್ಕೌಂಟ್ ಇರಲ್ಲ, ಇದಕ್ಕೆ 50,000 ಡಿಸ್ಕೌಂಟ್ ಇರುತ್ತೆ. ಫ್ಲಾಟ್ 50,000 ಡಿಸ್ಕೌಂಟ್, 5,50,000 ಕೋಟಿಂಗ್ ಪ್ರೈಸ್ ಆಗಿರುತ್ತೆ. ಫ್ಲಾಟ್ 50,000 ಡಿಸ್ಕೌಂಟ್ ಮಾಡಿ 5 ಲಕ್ಷಕ್ಕೆ ಫುಲ್ಲಿ ಟಾಪ್ ಅಂಡ್ 85 PS ಶೋರೂಮ್ ಹಿಸ್ಟ್ರಿ ಗಾಡಿ 94 ಜಿನಿಯನ್ ಆಗಿ ಓಡಿರೋದು. ಒರಿಜಿನಲ್ ನಂಬರು ಮೈಗ್ರೇಟೆಡ್ ಅದರಲ್ಲಿ ದಿಲ್ಲಿ ಹರಿಯಾಣ ಸ್ಟೇಟ್ ಇಂದಲ್ಲ, ಒರಿಜಿನಲ್ KA ರಿಜಿಸ್ಟರ್ಡ್ ವೆಹಿಕಲ್. ನೋಡ್ತಾ ಇರ್ಬೋದು, ಒಂದು ರೆನಾಲ್ಟ್ ಡಸ್ಟರ್ ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ನ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಈ ಗಾಡಿನ ಜಸ್ಟ್ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರಿ ಬೈ? 5 ಲಕ್ಷಕ್ಕೆ 5 ಲ್ಯಾಕಿಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಲೋನ್ ಆಗುತ್ತೆ ಬೈ? ಮಾಡ್ಕೊಡೋಣ. ಎಲ್ಲಿ ಗಂಟೆ ಲೋನ್ ಆಗುತ್ತೆ ಬೈ? 3.5 ಲಕ್ಷ. 3.5 ಲಕ್ಷ ಗಂಟೆ ಲೋನ್ ಆಗುತ್ತೆ. ಬರೀ 1.5 ಲಕ್ಷ ದುಡ್ಡು ಇಟ್ಕೊ ಬಂದ್ರೆ ಅವ್ರಿಗೆ ಗಾಡಿ ತಗೊಂಡೋಗ್ಬೋದು. ಖಂಡಿತ ಸರ್. ನೋಡ್ತಾ ಇದ್ರಲ್ಲ, 3.5 ಲಕ್ಷದ ಗಂಟೆ ಈ ಗಾಡಿ ಮೇಲೆ ಲೋನ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಹ್ಯುಂಡೈ ಕ್ರೆಟಾ ಇದೆ, KA51 ರಿಜಿಸ್ಟರ್ಡ್ ವೆಹಿಕಲ್ಡು. ಒಳ್ಳೆ ಸಿಮೆಂಟ್ ಕಲರು, ಪ್ರೀಮಿಯಂ ಆಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ರೆ ಬಾಡಿ ಲೈನ್ ಎಲ್ಲ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬೇಕಂದ್ರೆ 2015 ಓಕೆ 2015 ಸಿಂಗಲ್ ಓನರ್. ಓಕೆ, ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ. SX ಆಪ್ಷನಲ್ 6 ಏರ್ ಬ್ಯಾಗ್. 6 ಏರ್ ಬ್ಯಾಗ್. ಓಕೆ, ಸಿಂಗಲ್ ಓನರ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 1,27,000 ಗಾಡಿ ಓಡಿದೆ. ಓಕೆ, ಶೋರೂಮ್ ಹಿಸ್ಟ್ರಿ. ಆಮೇಲೆ ನೆಕ್ಸ್ಟ್ ನಿಮಗೆ KA51 ರಿಜಿಸ್ಟರ್ಡ್, ಇದು ಮೈಗ್ರೇಟೆಡ್ ಆಗಿರುತ್ತೆ, ಸಿಂಗಲ್ ಓನರ್. ಇದು ಸಿಲ್ವರ್ ಏಜ್ ಅಂತ ಒಂದು ಕಂಪ್ನಿ ಇದೆ, ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ತಗೊಂಡಿದ್ದಾರೆ. ಸಿಂಗಲ್ ಓನರ್ ಆಗಿದೆ ಗಾಡಿ. ಇದು ಏನ್ ಪ್ರೈಸ್ ನ ಕೋಟ್ ಮಾಡ್ತಿದ್ದೀರಾ ಸರ್? ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 9.25. 9,25,000 ಬೈ. ಡಿಸ್ಕೌಂಟ್ ಪ್ರೈಸ್ ಹೇಳ್ಬಿಡಿ. 8,60,000 ಫೈನಲ್. 8,60,000 ಫೈನಲ್. ಅಂದ್ರೆ ಬರೋಬ್ಬರಿ ನೀವು 65,000 ಡಿಸ್ಕೌಂಟ್ ನ ಕೊಟ್ಟಿದ್ದೀರಾ. 8,60,000ಕ್ಕೆ KA51 ರಿಜಿಸ್ಟರ್ಡ್ ಸಿಂಗಲ್ ಓನರ್ ಗಾಡಿ ಫೈನಲ್ ಹೇಳ್ತಾ ಇರೋದು. ಅದರಲ್ಲಿ ನೀವು ನೆಗೋಷಿಯೇಷನ್ ಮಾಡಿದ್ರೆ ಆಗಲ್ಲ. ನಾನು ನಿಮಗೆ ಬೇಕಾದ್ರೆ 9 lakhs ಫೈನಲ್ ಹೇಳ್ಬೋದು. ಫೈನಲ್ ಇದು ನಿಮಗೆ MRP ಅಂತ ಮತ್ತೆ ಬಾರ್ಗೇನ್ ಮಾಡಬಾರ್ದು ಅಂತ ಫೈನಲ್ ಆಗಿ ಹೇಳಿದ್ದಾರೆ. ಅದು ಬಿಗ್ ಡಿಸ್ಕೌಂಟ್. 65,000 ಅಂದ್ರೆ ಕಡಿಮೆ ಡಿಸ್ಕೌಂಟ್ ಅಲ್ಲ. ನೋಡ್ತಾ ಇರಬಹುದು, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಎಲ್ಲ ಒಂದು SUV ಸೆಗ್ಮೆಂಟ್ ನಲ್ಲಿ ಒಂದು ಬೆಸ್ಟ್, ಒಂದು ತುಂಬಾ ದೊಡ್ಡ ಗಾಡಿ ಅಂತಾನೆ ಹೇಳ್ಬೋದು ಅಲ್ವಾ ಹ್ಯುಂಡೈ ಕಂಪನಿಲಿ? ನಿಮಗೆ ಇದರಲ್ಲಿ ಫುಲ್ಲಿ ಟಾಪ್ ಅಂಡ್ 6 ಏರ್ ಬ್ಯಾಗ್ ಅಂದ್ರೆ ನಾವು ಏನು ಮಾತಾಡಂಗೆ ಇಲ್ಲ. ಯಾಕಂದ್ರೆ 1.6 SX ಆಪ್ಷನಲ್. ಇದು ಯಾರ ಒಂದು ಕ್ರೆಟಾ ನೋಡ್ತಿದ್ರೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಟೊಯೋಟಾ ಇನೋವಾ ಇದೆ, KA01 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದ್ರ ಡೀಟೇಲ್ಸ್ 2015 ಸಿಂಗಲ್ ಓನರ್, ವಿ ವೇರಿಯಂಟ್ ಆಗಿರುತ್ತೆ. 1,71,000 ಗಾಡಿ ಓಡಿದೆ, ಡೀಸೆಲ್ ಗಾಡಿ, ವಿ ವೇರಿಯಂಟ್ ಆಗಿರುತ್ತೆ, ಶೋರೂಮ್ ಮೇಂಟೆನೆನ್ಸ್ ಆಗಿರುತ್ತೆ. ಓಕೆ, ಇದು KA01 ರಿಜಿಸ್ಟರ್ಡ್ ಆಗಿರುತ್ತೆ, ಸಿಂಗಲ್ ಓನರ್, ಮೈಗ್ರೇಟೆಡ್ ಆಗಿರುತ್ತೆ. ಇದು ಕೂಡ ಸಿಂಗಲ್ ಓನರ್ ಗಾಡಿ. ಓಕೆ ಬೈ, ಏನ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 12.5 ಲಕ್ಷ ಕೋಟಿಂಗ್ ಪ್ರೈಸ್. ಓಕೆ ಸರ್, ಇದು ಫೈನಲ್ ಏನು ಅಬ್ಬಬ್ಬಾ ಅಂದ್ರೆ ಏನು ಒಂದು 11.5 ಲಕ್ಷ. 1 ಲಕ್ಷ ಡಿಸ್ಕೌಂಟ್. ನೋಡ್ತಾ ಇರ್ಬೋದು, ಈ ಒಂದು ಇನೋವಾಗೆ 1 ಲಕ್ಷ ಡಿಸ್ಕೌಂಟ್. ಯಾವ ಮಾಡಲ್ ಅಂದ್ರಿ ಬೈ ಇದು? 15 ಸಿಂಗಲ್ ಓನರ್, ಶೋರೂಮ್ ಮೇಂಟೈನ್ಡ್ ವೆಹಿಕಲ್. ಅದು ವಿ ವರ್ಷನ್ 2015ನೇ ಮಾಡಲು ಗಾಡಿ. ಫ್ಲಾಟ್ 1 ಲಕ್ಷ ಡಿಸ್ಕೌಂಟ್ ನ ಕೊಡ್ತಾ ಇದ್ದಾರೆ. 12.5 ಲಕ್ಷ ಕೋಟಿಂಗ್ ಪ್ರೈಸ್ ಆಗಿದೆ. ಫೈನಲ್ ಟು ಫೈನಲ್ ನಿಮಗೆ 11.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. KA01 ರಿಜಿಸ್ಟರ್ಡ್ ವೆಹಿಕಲ್, ಅದು ಕೂಡ ಬರೀ ಸಿಂಗಲ್ ಓನರ್ ಗಾಡಿ, ವಿ ವರ್ಷನ್ ಆಗಿರುತ್ತೆ. ಇಂಟ್ರೆಸ್ಟ್ ಇದ್ದವರು ಈಗಲೇ ಕೆಳಗಡೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸರ್ನ ಇದು ಮಾಡಿ. ಸರ್, ಇದಕ್ಕೆ ಲೋನ್ ಆಗುತ್ತೆ ಸರ್? ಮಾಡ್ಕೊಡೋಣ. ಎಲ್ಲಿ ಗಂಟೆ ಎಷ್ಟು ಲೋನ್ ಮಾಡ್ಕೊಡ್ತೀರಾ ಸರ್ ಇದಕ್ಕೆ? ಮೇನ್ ಆಗಿ ನಿಮಗೆ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು. ಓಕೆ, ಟ್ರಾನ್ಸಾಕ್ಷನ್ಸ್, ಓಕೆ, ಡಾಕ್ಯುಮೆಂಟೇಶನ್ ಚೆನ್ನಾಗಿದ್ರೆ ಒಂದು 8 ಲಕ್ಷ. 8 ಲಕ್ಷದವರೆಗೂ ಲೋನ್ ಮಾಡ್ಕೊಡ್ತೀರಾ? ಅಂದ್ರೆ ಬರೀ ಸ್ವಿಫ್ಟ್ ರೇಟ್ ನಷ್ಟು ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಇನ್ನೋ ಗಾಡಿ ತಗೊಂಡೋಗ್ಬೋದು. ಖಂಡಿತ ಸರ್. ಓಕೆ, ನೆಕ್ಸ್ಟ್ ಇಲ್ಲೊಂದು ನೋಡ್ತಾ ಇರ್ಬೋದು, ಇನ್ನೊಂದು ಆನೆ ಅಂತಾನೆ ಹೇಳ್ಬೋದು, ಮಹೇಂದ್ರ XUV ಇದೆ ನಮ್ಮ ಮುಂದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. 2012. ಓಕೆ, 2012 ಸೆಕೆಂಡ್ ಓನರ್. ಓಕೆ, ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ. ಓಕೆ, 1,62,000 ಓಡಿದೆ, ಶೋರೂಮ್ ಮೇಂಟೈನ್ ಜಿನಿಯನ್ ಮೀಟರ್. ಓಕೆ, ಎಷ್ಟೇ ಓನರ್ ಗಾಡಿ ಬೈ? ಮೀಟರ್ ಬೇಕಾದ್ರೆ 70,000 80,000 ನಿಲ್ಸಿ ರೇಟ್ ಹೇಳ್ಬೋದು. ಇಲ್ಲ, 1,62,000 ಓಡಿದೆ, ಜಿನಿಯನ್ ಮೀಟರ್ ಇದೆ. 12 ಸೆಕೆಂಡ್ ಓನರ್, W8. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಕೋಟಿಂಗು 6.25 ಲಕ್ಷ ಹೇಳ್ತಿದ್ದಾರೆ. 6,25,000. ಓಕೆ, ನೀವು ಏನ್ ಡಿಸ್ಕೌಂಟ್ ಇದ್ರ ಮೇಲೆ ಎಷ್ಟು ಡಿಸ್ಕೌಂಟ್ ಕೊಡ್ತೀವಿ? ದೊಡ್ಡ ಗಾಡಿ ಆಗಿರೋದ್ರಿಂದ ದೊಡ್ಡದಾಗಿ ಡಿಸ್ಕೌಂಟ್ ಕೊಡಬೇಕು. ರೇಟ್ ದೊಡ್ಡ ಗಾಡಿ ಅಂದಾಗ ಏನ್ ನೀವು ಕೇಳ್ತಿದ್ರ ಅಂದ್ರೆ ಒಂದು 590 ಮಾಡ್ಕೊಡ್ಬೋದು. 590ಕ್ಕೆ 35,000 ಫ್ಲಾಟ್ ಡಿಸ್ಕೌಂಟ್. ಖಂಡಿತ, ಯಾಕಂದ್ರೆ W8 ಗಾಡಿ ಇದು. W8 ಆಗಿರೋದ್ರಿಂದ ಜಾಸ್ತಿ ಬಾರ್ಗಿನ್ ಕೂಡ ಮಾಡೋಕ್ಕಾಗಲ್ಲ. ನೋಡ್ತಿರೋದು ಫೈನಲ್ ಟು ಫೈನಲ್ 590ಕ್ಕೆ ನಿಮ್ಗೊಂದು XUV ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಬರೀ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ತುಂಬ ಕ್ಲಾಸ್ ಕಂಡೀಷನಲ್ಲೇ ಮೇಂಟೈನ್ ಮಾಡಿದ್ರೆ ಅಂತಲೇ ಹೇಳ್ಬೋದು ಬಾಡಿ ಲೈನಲ್ಲೂ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ S-Cross ಇದೆ, KA09 ರಿಜಿಸ್ಟರ್ಡ್ ವೆಹಿಕಲ್, ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ಇದ್ರ ಡೀಟೇಲ್ಸ್ ಬಂದ್ಬಿಟ್ಟು 2019 ಆಗಿರುತ್ತೆ. 2019 ಸೆಕೆಂಡ್ ಓನರ್, ತುಂಬಾ ಲೇಟೆಸ್ಟ್ ಮಾಡಲು. ಹಾ ಸರ್, 2019 ಸೆಕೆಂಡ್ ಓನರ್, S-Cross Zeta. ಓಕೆ, Zeta ವೇರಿಯಂಟ್. ನಾರ್ಮಲಿ ನಿಮಗೆ
AC A to Z ಆಲ್ಫಾಗೂ ಇದಕ್ಕೂ ಒಂದು ವೇರಿಯಂಟ್ ಏನಂದ್ರೆ ನ್ಯಾವಿಗೇಷನ್ ಇರಲ್ಲ. ಓಕೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪುಷ್ ಬಟನ್ ಇರುತ್ತೆ. A to Z ನಿಮಗೆ ಫೀಚರ್ಸ್ ಇರುತ್ತೆ, ನ್ಯಾವಿಗೇಷನ್ ಒಂದಿರಲ್ಲ, ಎಕ್ಸ್ಟ್ರಾ 2 ಏರ್ ಬ್ಯಾಗ್ ಇರಲ್ಲ. ಇದ್ರ ಪ್ರೈಸ್ ಬಂದ್ಬಿಟ್ಟು 8.5 ಲಕ್ಷ ಹೇಳ್ತಿದ್ದಾರೆ. ಇದಕ್ಕೆ ನಿಮಗೆ ಫ್ಲಾಟ್ 25,000 ಡಿಸ್ಕೌಂಟ್ ಅಂತ ಅಷ್ಟೇ. ಯಾಕಂದ್ರೆ ನಾನು ರೇಟ್ ಜಾಸ್ತಿನೇ ಹೇಳಿದ್ದೆ. ಲೇಟೆಸ್ಟ್ ಮಾಡೆಲ್ ಆಗಿರೋದ್ರಿಂದ 8.25 ಲಕ್ಷಕ್ಕೆ ಫೈನಲ್ ಆಗುತ್ತೆ. 8,25,000ಕ್ಕೆ ಒಂದು ವೈಟ್ ಕಲರ್ ಎಸ್ ಕ್ರಾಸ್ ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ 2019. ಬೇಕಂದ್ರೆ ಲೋನ್ ಬೇಕಂದ್ರೆ ಒಂದು 6 ಲಕ್ಷ ಲೋನ್ ಆಗ್ಬಿಡುತ್ತೆ. 6 ಲಕ್ಷ ಲೋನ್ ಆಗುತ್ತೆ ಗಾಡಿಗೆ. ನಿಮ್ಮಲ್ಲಿ ಬರೀ 1 ಲಕ್ಷ 2 ಲಕ್ಷ ಇಟ್ಕೊ ಬಂದ್ರೆ ಗಾಡಿಗಳನ್ನ ತಗೊಂಡು ಹೋಗ್ಬೋದು. ಹಾ ಸರ್, ಒಂದೊಂದು ಗಾಡಿಗೆ ಲೋ ಮಾಡ್ಲಿಕ್ಕೆಲ್ಲ ಆಗಲ್ಲ, ಹೈಯರ್ ಮಾಡ್ಲಿಕ್ಕೆ. ಓಕೆ ಸರ್, ಇದರಲ್ಲಿ ಹಾಸನ್ ಅವ್ರಿಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ ಅಂದ್ರೆ ಸ್ಪೆಷಲ್ ಆಫರ್ ಕೊಡ್ತೀನಿ ಲೋನ್ಸ್ ಅಲ್ಲಿ ಸಿವಿಲ್ ಅಲ್ಲಿ ಅಂತ ಹೇಳಿದ್ರೆ ಅದ್ರ ಹೆಂಗೆ ಸರ್? ಇನ್ನೊಂದು 5-6 ಗಾಡಿ ಹೋಗ್ಲಿ ಆಮೇಲೆ ಹೇಳ್ತೀರಾ? ಓಕೆ, ನೋಡಿದ್ರಲ್ಲ ನಮ್ಮ ಮುಂದೆ ಮಾರುತಿ ಎಸ್ ಕ್ರಾಸ್ ಇತ್ತು, ಈ ಗಾಡಿನ 8,25,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ 2019 ಲೇಟೆಸ್ಟ್ ಮಾಡಲ್ ಆಗಿರುತ್ತೆ. ನೆಕ್ಸ್ಟ್ ಮಾರುತಿ ಸುಜುಕಿಯ ಬ್ರಿಜಾ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದ್ರದ್ದು ಬಂದ್ಬಿಟ್ಟು ಡೀಟೇಲ್ಸ್ 2018. ಓಕೆ. 2018 ಸಿಂಗಲ್ ಓನರ್. ಓಕೆ. ZDI ಪ್ಲಸ್ ಟಾಪ್ ಎಂಡ್, ಫುಲ್ಲಿ ಟಾಪ್ ಎಂಡ್. ಇದು ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ, K53 ರಿಜಿಸ್ಟರ್ಡ್ ವೆಹಿಕಲ್. ಓಕೆ. ಆಮೇಲೆ ಇದು ನಿಮಗೆ ಇವಾಗ ಡೀಸೆಲ್ ಗಾಡಿಗಳು ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ, ಪೆಟ್ರೋಲ್ ಓನ್ಲಿ ಬರ್ತಾ ಇರೋದು. ಬ್ರೆಜಾ ಬೇರೆ ಇದು ಡೀಸೆಲ್ ಗಾಡಿ. ಆರಾಮಾಗಿ ನಿಮಗೆ 18+ ಮೈಲೇಜ್ ಬಂದ್ಬಿಡುತ್ತೆ. ಹೌದು ಸರ್, ಬರುತ್ತೆ. ಆಮೇಲೆ 18 ಸಿಂಗಲ್ ಓನರ್, 81,000 ನೋಡಿದೆ, ಶೋರೂಮ್ ಮೇಂಟೆನೆನ್ಸ್. ಓಕೆ. 81,000 ನೋಡಿದೆ, ಪಕ್ಕ ಗ್ಯಾರಂಟಿ ಮೀಟರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 9.25 ಲಕ್ಷ ಹೇಳ್ತಿದ್ದಾರೆ. 9,25,000 ಕೋಟಿಂಗ್ ಇರುತ್ತೆ. ಕೋಟಿಂಗ್ ನೀವು ಎಷ್ಟಕ್ಕೆ ಮಾಡಿಸ್ಕೊಡ್ತೀರಾ ಸರ್? ಏನು ಫೈನಲಿ ಕೊಡ್ತೀರಾ ನಿಮಗೆ? ಫೈನಲ್ ಇದು ಒಂದು 870 ಕೊಡ್ಬೋದು ಸರ್, ಅಷ್ಟೇ. 870 ಸರ್, ಅಷ್ಟೇ ಅಂತಿರಲ್ಲ. 55,000 ಬಿಗ್ ಡಿಸ್ಕೌಂಟ್ನ ಕೊಟ್ಟಿದ್ದೀರಾ ನೀವು ಸರ್. ನೋಡಿದ್ರಲ್ಲ, ಇಲ್ಲಿ ಗ್ರೇ ಕಲರ್ ಇನೋವಾ 1 ಲಕ್ಷ ಡಿಸ್ಕೌಂಟ್ ಕೊಟ್ಟರು. ಅದೇ ಗ್ರೇ ಕಲರ್ ಬ್ರಿಜಾಗ್ 50,000 ಡಿಸ್ಕೌಂಟ್ ಕೊಟ್ಟರು. ಇವತ್ತು ಗ್ರೇ ಕಲರ್ ಗಾಡಿಗಳಿಗೆ ಮಾತ್ರ ಅವರು ಬಿಗ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅಂತ ಒಂದು ಗೊತ್ತಾಗಿದೆ. ನೋಡ್ತಾ ಇರ್ಬೋದು, K53 ರಿಜಿಸ್ಟರ್ಡ್ ವೆಹಿಕಲ್ಡು. ಈ ಗಾಡಿ 2018 ಮಾಡಲ್ ಆಗಿರುತ್ತೆ. ಬೆಸ್ಟ್ ಪ್ರೈಸ್ಗೆ ಸರ್ಕ್ ಹೋಗಿದ್ದಾರೆ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ನಮ್ಮಂದೆ ಮತ್ತೊಂದು ಕ್ರೆಟಾ ಇದೆ, ಹ್ಯುಂಡೈ ಕ್ರೆಟಾ K04 ರಿಜಿಸ್ಟರ್ಡ್ ವೆಹಿಕಲ್ಡು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬೇಕಂದ್ರೆ 2016 ಮಾಡಲ್ ಆಗಿರುತ್ತೆ, 2016. ಓಕೆ. 1.6 S. 1.6 S. ಓಕೆ. ಇದರಲ್ಲಿ ನಿಮಗೆ ನಾರ್ಮಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಮ್ಯಾಗ್ ವೀಲ್. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ಕೀ ಸ್ಟಾರ್ಟ್ ಬರುತ್ತೆ. ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಇದು ಕೀ ಸ್ಟಾರ್ಟ್ ಆಗಿರುತ್ತೆ. ಇದು ಆಟೋಮೆಟಿಕ್ ಗಾಡಿ ಆಗಿರುತ್ತೆ. ಆಟೋಮೆಟಿಕ್. ಓಕೆ ಬೈ. ಇದಕ್ಕೆ ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ ನೀವು ಸರ್? ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 8,20,000 ಹೇಳ್ತಾ ಇದ್ದಾರೆ. 8,20,000 ಕೋಟಿಂಗ್ ಆಟೋಮೆಟಿಕ್ ಗಾಡಿ. 2016 ಮಾಡಲ್, ಸೆಕೆಂಡ್ ಓನರ್, ರಿಜಿಸ್ಟರ್ಡ್. ಮ್ಯಾನುಫ್ಯಾಕ್ಚರ್ ನಿಮಗೆ ಲೆಕ್ಕ ಬರೋದು 16 ಮಾಡಲ್. ಕೋಟಿಂಗ್ ಪ್ರೈಸ್ ಬರೀ 8,20,000. ಹಾ ಸರ್. ಅರೆ ಡಿಸ್ಕೌಂಟ್ ಇದೆ, ಕೊಡ್ಲೇಬೇಕಲ್ಲ, ಇಲ್ಲಾಂದ್ರೆ ನಿಮ್ ಸಬ್ಸ್ಕ್ರೈಬರ್ ಪ್ಲಸ್ ವ್ಯೂವರ್ಸ್ ಎಲ್ಲಿ ಬಿಡ್ತಾರೆ ನಮಗೆ? ಓಕೆ ಸರ್, ನಮ್ಮ ವೀಕ್ಷಕರಿಗೆ ಒಂದು ಡಿಸ್ಕೌಂಟ್ ಹೇಳಿ ನೋಡೋಣ. ಹಂಗಾರೆ 760. 7,60,000. ನಾನು ಹೇಳಿಲ್ವಾ ಫ್ರೆಂಡ್ಸ್? ನೋಡಿ, ಗ್ರೇ ಕಲರ್ ಗಾಡಿಗಳಿಗೆ ಮಾತ್ರ ಅವರು ಬಿಗ್ಗೆಸ್ಟ್ ಡಿಸ್ಕೌಂಟ್ ಇದಕ್ಕೆ ಫ್ಲಾಟ್ 60,000 ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅದು ಆಟೋಮೆಟಿಕ್ ಗಾಡಿ. 7,60,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರೋ ಒಂದು SUV ನೋಡ್ತಿದ್ರೆ, ಅದರಲ್ಲೂ ಕ್ರೆಟಾ ನೋಡ್ತಿದ್ರೆ, ಇದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. 2016 ಮಾಡಲು, ಜಸ್ಟ್ ಸೆಕೆಂಡ್ ಓನರ್ ಆಗಿರ್ತಾರೆ, 17 ರಿಜಿಸ್ಟರ್ಡ್ ಆಗಿರುತ್ತೆ. 7,60,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು 5 ಲಕ್ಷ ಲೋನೇ ಮಾಡ್ಕೊಡ್ತೀರಾ ಅನ್ಸುತ್ತೆ? 6 ಲಕ್ಷ ಲೋನ್ ನೋಡ್ತಾ ಇರಲ್ಲ. 6 ಲಕ್ಷ ಅಂದರೆ 1.5 ಲಕ್ಷ, 1.60 ಲಕ್ಷ ನೀವು ಇಟ್ಕೊ ಬಂದರೆ ಈ ಗಾಡಿ ನೀವು ಕಣ್ಣು ಮುಚ್ಕೊಂಡು ಮನೆಗೆ ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಎರ್ಟಿಗಾ K01 ರಿಜಿಸ್ಟರ್ಡ್ ವೆಹಿಕಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದ್ರ ಡೀಟೇಲ್ಸ್ 2012 ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 1,14,000 ಉಳಿದೆ, ಶೋರೂಮ್ ಮೇಂಟೆನೆನ್ಸ್ ಆಗಿರುತ್ತೆ. ಓಕೆ. ಇದಕ್ಕೆ 12 ಸಿಂಗಲ್ ಓನರ್. ಇದ್ರ ಕೋಟಿಂಗ್ ಪ್ರೈಸ್ 5,60,000. 5,60,000 ಒಂದು XUV ಗಾಡಿಗೆ ಬರೀ 5,60,000 ಕೋಟಿಂಗ್ ಪ್ರೈಸ್ ಆಗಿರುತ್ತೆ. ಇದರಲ್ಲಿ ಇನ್ನೂ ಡಿಸ್ಕೌಂಟ್ ಇದೆ. ಏನು ಬೈ ಡಿಸ್ಕೌಂಟ್ ನಿಮ್ದು ಸರ್? ಫೈನಲ್ ಇದು 5,20,000 ಸರ್. 5,20,000 ಫ್ಲಾಟ್ 40,000 ಡಿಸ್ಕೌಂಟ್ನ ಕೊಡ್ತಾ ಇದ್ದಾರೆ ನಿಮಗೆ. 5,20,000ಕ್ಕೆ ಯಾವ ಮಾಡಲ್ ಅಂತ ಹೇಳಿದ್ರಿ ಬೈ? 12 ಸಿಂಗಲ್ ಓನರ್, ಡೀಸೆಲ್. 2012 ಮಾಡಲು, ಸಿಂಗಲ್ ಓನರ್ ಕಸ್ಟಮರ್ ಆಗಿರೋದ್ರಿಂದ ಬಾಡಿ ಲೈನ್ ಕೂಡ ತುಂಬ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರು ಅಂತಲೇ ಹೇಳ್ಬೋದು. ಎಲ್ಲಿ ಡೆಂಟ್ ಆಗಲಿ, ಸ್ಕ್ರಾಚ್ ಆಗಲಿ ಅಥವಾ ರೀಪೇಂಟ್ ಆಗಲಿ ಎಲ್ಲೂ ಇಲ್ಲ. ಬಂಪರ್ ಕೂಡ ಕಂಪ್ನಿ ಪೇಂಟಿಂಗಲ್ಲೇ ಇದೆ ಅಂತಲೇ ಹೇಳ್ಬೋದು. ಗಾಡಿ ತುಂಬ ಕ್ಲೀನ್ ಕಂಡೀಷನಲ್ಲೇ ಮೇಂಟೈನ್ ಮಾಡಿದರೆ 5,20ಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸರ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಓಲ್ಡ್ ಶೇಪು ಹ್ಯುಂಡೈ i20 ಇದೆ, K14 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬೇಕಂದ್ರೆ 2014 ಸಿಂಗಲ್ ಓನರ್ i20 ಸ್ಪೋರ್ಟ್ಸ್ ಡೀಸೆಲ್ ಗಾಡಿ ಆಗಿರುತ್ತೆ. ಡೀಸೆಲ್ ಗಾಡಿ. ಓಕೆ. ಇದು ಸಿಂಗಲ್ ಓನರ್ ಆಗಿರುತ್ತೆ. ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ. ನಿಮಗೆ ಇದು ಕಿಲೋಮೀಟರ್ ಬಂದ್ಬಿಟ್ಟು 75,000 ಗಾಡಿ ಓಡಿದೆ. ಓಕೆ.
ನೀವು ಆಲ್ಮೋಸ್ಟ್ ಇದರಲ್ಲಿ ಒಳ್ಳೆ ಫೀಚರ್ಸ್ ಬರುತ್ತಲ್ಲ ABS AC ಪವರ್ ಸ್ಟೇರಿಂಗ್ ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಕೂಡ ಬರುತ್ತೆ ಇದರಲ್ಲಿ ಸ್ಪೋರ್ಟ್ಸ್ ವರ್ಷನ್ ಆಗಿರೋದು ನೀವು ಬಂದ್ಬಿಟ್ಟು ನೋಡ್ಬೋದು. ಅದು ಕೂಡ ನಿಮಗೆ ಇದಿರುತ್ತೆ 6 ಸ್ಪೀಡ್ ಇರುತ್ತೆ ನಿಮಗೆ. ಓಕೆ 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 ನೋಡ್ತಾ ಇರಬಹುದು ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಇದೆ ಸ್ಪೋರ್ಟ್ಸ್ ವೆಹಿಕಲ್ ಆಗಿರೋದ್ರಿಂದ. ಇದು ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ? ಇದ್ರ ಪ್ರೈಸ್ ಬಂದ್ಬಿಟ್ಟು 4,85,000 ಕೋಟಿಂಗ್ ಮಾಡ್ತಾ ಇದ್ದಾರೆ. ಓಕೆ ಒಂದು 425 ಕೊಡ್ತಾರೆ ಸರ್. 4,85,000 ಕೋಟಿಂಗ್ ಪ್ರೈಸ್. ಖಂಡಿತ 4,25,000 ಗಾಡಿ ಕೊಡ್ತೀರಾ? 50,000 ನಿಮ್ ಸಬ್ಸ್ಕ್ರೈಬರಿಗೆ ಕಡಿಮೆ ಅನ್ಸುತ್ತೆ. ಏನ್ ಮಾಡೋಣ ನಾವು ಇದು ಮಾಡಬೇಕು. ಎಲ್ಲಿ ಕಡಿಮೆ ಅನ್ಸುತ್ತೆ ಸರ್? 50,000 60,000 ಡಿಸ್ಕೌಂಟ್, ಅರ್ಧ ಲಕ್ಷ ಡಿಸ್ಕೌಂಟ್ ನ ಕೊಡ್ತಾ ಇದ್ದೀರಾ. ಇವಾಗ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಎಲ್ಲಿ? ನೋಡೋದ್ರಲ್ಲ ಒಂದು 2014 ಮಾಡಲಿಗೆ ಫ್ಲಾಟ್ 60,000 ಡಿಸ್ಕೌಂಟ್ ನ ಕೊಡ್ತಿದ್ರೆ ನಮ್ಮ ರೋಹಿತ್ ಬೈ. ಕೆಳಗಡೆ ಕೊಟ್ಟಿರೋ ನಂಬರ್ನ ಬೇಗನೆ ಕಾಂಟ್ಯಾಕ್ಟ್ ಮಾಡಿ. ಗಾಡಿಗಳು ಆಲ್ಮೋಸ್ಟ್ ಇಲ್ಲಿ ವಿಡಿಯೋ ಮಾಡಕ್ ಬಂದಾಗಲೇ ಆಲ್ರೆಡಿ ಅಲ್ಲಿ 2 ಗಾಡಿಗಳು ಬುಕ್ ಆಗ್ಬಿಡ್ತು. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಆಲ್ಟೋ ಇದೆ. ಒಂದು ಈಗ ಬಿಗಿನರ್ಸ್ಗೆ ಅಥವಾ ಒಂದು ಚಿಕ್ಕ ಫ್ಯಾಮಿಲಿಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. ಸರ್ ಇದ್ರ ಡೀಟೇಲ್ಸ್ 2012 ಓಕೆ ಆಲ್ಟೋ K10 VXi 12 ಸೆಕೆಂಡ್ ಓನರ್, 83,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಆಗಿರುತ್ತೆ. ನಿಮಗೆ 4 ಟೈರ್ ಕೂಡ 70% ಇದೆ. ನಿಮಗೆ ಇದರಲ್ಲಿ AC ಪವರ್ ಸ್ಟೇರಿಂಗ್, ಫ್ರಂಟ್ 2 ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಆಮೇಲೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಓಕೆ ಆಲ್ಟೋ K10 VXi ವೇರಿಯಂಟ್ ಇರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 2.5 ಲಕ್ಷ ಹೇಳ್ತಾ ಇದ್ದಾರೆ. 2,50,000 2,50,000 ಮೈಲೇಜ್ ಗಾಡಿ 20+ ಮೈಲೇಜ್ ಇದು. ಓಕೆ ಸಿಲ್ವರ್ ಕಲರ್ ಆಗಿರೋದ್ರಿಂದ ಗಾಡಿ ಲೈನ್ ಕೂಡ ತುಂಬಾನೇ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಹಿಂಗೆ ಶೈನಿಂಗ್ ಹೊಡಿತಿದೆ ಅಂತ. ಸಿಂಗಲ್ ಓನರ್ ಗಾಡಿನ ಬೈ ಇದು? ಸೆಕೆಂಡ್ ಓನರ್ ಗಾಡಿ. ಆರು ಕೂಡ ನೋಡ್ತಿರ್ಬೋದು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಎಲ್ಲೂ ಪೇಂಟ್ ಆಗ್ಲಿ ರೀಪೇಂಟ್ ಏನೂ ಆಗಿಲ್ಲ ಬೈ ಗಾಡಿ. ಸರ್ ಮೈನರ್ ಆಗಿರುತ್ತೆ, ಮೇಜರ್ ನಾವು ಮೇನ್ ಪೇಂಟ್ ಆಗಿರುತ್ತೆ. ಅಂದ್ರೆ ಮೈನರ್ ಅಂದ್ರೆ ಜಸ್ಟ್ ಒಂದು ಬಂಪರ್ ಎಲ್ಲೋ ಒಂದು ಲೈಟ್ ಆಗಿ ಟಚ್ ಅಪ್ ಮಾಡಿರ್ತಾರೆ ಅಷ್ಟೇ. ಬಟ್ ಬಾಡಿ ಪೇಂಟ್ ಅಲ್ಲಿ ಬಂದ್ರೆ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಈ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. 4 ಕೂಡ ಫ್ರೆಶ್ ಟೈರ್ಸ್ ಇದೆ. 78 to 80% ಟೈರ್ಸ್ ಕೂಡ ಇದೆ. ಏನ್ ಪ್ರೈಸ್ ನ ಕೋಟ್ ಮಾಡಿದ್ರೆ? ಇದು ಪ್ರೈಸ್ ಬಂದ್ಬಿಟ್ಟು 2.5 ಲಕ್ಷ ಹೇಳ್ತಾ ಇದ್ದಾರೆ. ಓಕೆ ನಿಮಗೆ ಇದು ಚಿಕ್ಕ ಗಾಡಿಗಳಿಗೆ ನಾವು ಜಾಸ್ತಿ ಡಿಸ್ಕೌಂಟ್ ಕೊಡಕ್ಕಲ್ಲ. ಏನ್ ಫೈನಲ್ ಆಗಿ ಒಂದು 2,30,000 ಗೆ ಕ್ಲೋಸ್ ಮಾಡ್ಕೊಂಡು ಆದ್ರೆ 20,000 ಡಿಸ್ಕೌಂಟ್ ಕೊಟ್ರೆ ಖಂಡಿತ ಮೈಲೇಜ್ ಗಾಡಿ, ಶೋರೂಮ್ ಮೇಂಟೆನೆನ್ಸ್ ಚೆಕ್ ಮಾಡಿಸ್ಕೊಂಡು ತಗೋಬಹುದು. ನೋಡ್ತಾ ಇರಬಹುದು ಇದಕ್ಕೆ ಸ್ಟೇರಿಂಗ್ ಮೋಡ್ ಕಂಟ್ರೋಲ್, ಸ್ಟೇರಿಂಗ್ ಮೋಡ್, ಸೆಂಟ್ರಲ್ ಲಾಕಿಂಗು, ಪವರ್ ವಿಂಡೋ, ಪವರ್ ಸ್ಟೇರಿಂಗು ಎಲ್ಲ ಇದೆ ಗಾಡಿಯಲ್ಲಿ. ನೀಟಾಗಿ ಲೋಡ್ ಆಗಿದೆ. ಒಂದು ಕಾಂಪ್ಯಾಕ್ಟ್ ಒಂದು ಅಫಿಷಿಯಲ್ ಗಾಡಿ ಅಂತಾನೆ ಹೇಳ್ಬೋದು. ಒಂದು ಚಿಕ್ಕ ಫ್ಯಾಮಿಲಿಗೆ 2,30,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ಇದೇ ಸೆಗ್ಮೆಂಟ್ ಅಲ್ಲಿ ಮತ್ತೊಂದು ಇಯಾನ್ ಇದೆ, ಹ್ಯುಂಡೈ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ 2015 ಓಕೆ ಇದು ಓನರ್ ಒಂದು ಜಾಸ್ತಿ ಆಗಿರುತ್ತೆ. ಓಕೆ ನಿಮಗೆ ಪ್ರೈಸ್ ಅಂತೂ ಕಡಿಮೆ ಇರುತ್ತೆ ಸರ್. ಎಷ್ಟು ಜನ ಓನರ್ ಆಗಿದ್ದಾರೆ ಬೈ? 4 ಜನ ಸರ್. 4 ಜನನೇ ಜಾಸ್ತಿ ಅಂದ್ರ? ನಾವು ಮ್ಯಾಕ್ಸಿಮಮ್ ನೀವು ನೋಡ್ತಾ ಇರಬಹುದು ಸಿಂಗಲ್ ಫಸ್ಟ್ ಓನರ್ ಸೆಕೆಂಡ್ ಓನರ್ ಗಾಡಿಗಳೇ ನಿಮ್ಮ ಹತ್ರ ಜಾಸ್ತಿ. 4 ಓನರ್ ಆಗಿದೆ. ಓಕೆ ಓಕೆ ಬೈ. ಕಸ್ಟಮರ್ ವೆಹಿಕಲ್ ಆಗಿರೋದ್ರಿಂದ ನಾವು ಗಾಡಿ ಚೆನ್ನಾಗಿದೆ. 30 ಎಷ್ಟು ಓಡಿದೆ? 36,000 ಏನೋ ಓಡಿದೆ. 2015 4th ಓನರ್, ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. 39,000 ಗಾಡಿ ಓಡಿದೆ. ಓಕೆ ಇದರದ್ದು ಪ್ರೈಸ್ ಬಂದ್ಬಿಟ್ಟು 2,30,000 ಹೇಳ್ತಾ ಇದ್ದಾರೆ. ಜಸ್ಟ್ 2,30,000ಕ್ಕೆ 2015 ಮಾಡಲ್ ಇಯಾನ್. ಓಕೆ ಇದು ನಿಮಗೆ ಫೈನಲ್ 190, 1,90,000ಕ್ಕೆ ಗಾಡಿ ಆಗುತ್ತೆ ಫೈನಲ್. ನೋಡ್ತಾ ಇರ್ಬೋದು 1,90,000ಕ್ಕೆ ಒಂದು ಸ್ಯಾಂಟ್ರಾಗೋ ಅಥವಾ ಯಾವ್ದಾರ ಒಂದು ಬೇರೆ ಲೋ ಮಾಡಲ್ ಗಾಡಿಗೆ ಹೋಗೋದಕ್ಕಿಂತ 2015 ಮಾಡಲ್ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಇಯಾನು ಶೇಪಿಂಗಲ್ಲಿ ಹ್ಯುಂಡೈ ಅಂತ ಹೇಳಿದ್ಮೇಲೆ ಇಂಟೀರಿಯರ್ ಮತ್ತು ಶೇಪಲ್ಲಿ ಕಾಂಪ್ರಮೈಸೇ ಇಲ್ಲ ಅಂತ ಒಳ್ಳೆ ಗಾಡಿಗಳನ್ನೇ ಬಿಡ್ತಾರೆ ಹ್ಯುಂಡೈ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಎಲ್ಲ ಟೈರ್ ಕಂಡೀಷನ್ 75 to 80% ಟೈರ್ ಕಂಡೀಷನ್ ಇದೆ. ಗಾಡಿ ಲೈನ್ ಕೂಡ ತುಂಬಾ 4 ಜನ ಓನರ್ ಆದ್ರೂ ಬಾಡಿ ಲೈನ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, AC ಪವರ್ 2 ಪವರ್ ವಿಂಡೋ, AC ಪವರ್ ಸ್ಟೀರಿಂಗ್ ಎಲ್ಲ ನಿಮಗೆ ಫೀಚರ್ಸ್ ಬರುತ್ತೆ. ನೋಡ್ತಾ ಇರ್ಬೋದು AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಕೂಡ ಗಾಡಿಯಲ್ಲಿ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಅದೇ ಹೇಳಿದ್ನಲ್ಲ, ಒಂದು ಸ್ಯಾಂಟ್ರೋ ಅಥವಾ ಯಾವ್ದಾರು ಲೋ ಮಾಡಲ್ ವೆಹಿಕಲ್ಗೆ ಹೋಗಿದ್ರೆ 2015 ಮಾಡಲ್ ಬರೀ 1,90,000 ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಕಾಲೇಜ್ ಹುಡುಗರ ಕನಸಿನ ಗಾಡಿ ಅಂದರೆ ಒಂದು ಹಾರ್ಟ್ ಬೀಟ್ ಅಥವಾ ಫೇವ್ರೇಟ್ ಗಾಡಿ ಅಂತಾನೆ ಹೇಳ್ಬೋದು. K01 ರಿಜಿಸ್ಟರ್ಡ್ ವೆಹಿಕಲ್. ನೋಡಿದ ತಕ್ಷಣ ಹೇಳ್ತೀರಾ, ಲೋಗೋನು ತೋರಿಸ್ಬಿಡ್ತೀನಿ. ವೋಲ್ಕ್ಸ್ವ್ಯಾಗನ್ ಪೋಲೋ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. ಸರ್ ಇದ್ರ ಡೀಟೇಲ್ಸ್ ಹೇಳ್ಬೇಕಂದ್ರೆ 2010. ಓಕೆ 2010 ಸೆಕೆಂಡ್ ಓನರ್, ಮೈಗ್ರೇಟೆಡ್ ವೆಹಿಕಲ್ ಆಗಿರುತ್ತೆ. ಓಕೆ ಹೈಲೈನ್ ಗಾಡಿ ಇದು. ಹೈಲೈನ್ ಗಾಡಿ ಆಗಿರುತ್ತೆ. 2010 ಪೆಟ್ರೋಲ್ ಗಾಡಿ. ಓಕೆ ಬೈ. ಇದಕ್ಕೆ ಏನು ಪ್ರೈಸ್ ನ ಕೊಟ್ಟು ಬರ್ತಾ ಇದ್ದೀರಾ? ಸೆಕೆಂಡ್ ಓನರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 3,10,000 ಕೋಟಿಂಗ್ ಪ್ರೈಸ್. ಓಕೆ ಫೈನಲ್ ಒಂದು 280ಗೆ ಮಾಡ್ಕೊಡ್ತೀನಿ ಸರ್. 2,80,000ಕ್ಕೆ ಒಂದು ಪೋಲೋನ ಕೊಡ್ತಾ ಇದ್ದೀರಾ. ಹೈಲೈನ್ ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್. ಯಾರೋ ಮಾಡಿಫೈ ಮಾಡಿಸೋರು ಸ್ಟೇಜ್ 2 ಮಾಡಿಸ್ಬಿಟ್ರೆ ಗನ್ ಗಾಡಿ ಅಂತಾನೆ ಹೇಳ್ಬೋದು. ಹೈಲೈನು 2010 ಮತ್ತೆ 9 ಬಂದಿದ್ದ ಗಾಡಿಗಳು ಮತ್ತೆ ಇಂಜಿನ್ಗಳು ಮತ್ತೆ ಬರ್ನಿಲ್ಲ ಅಲ್ವಾ ಸರ್? ಖಂಡಿತ ಸರ್.
ನೋಡ್ತಾ ಇರ್ಬೋದು ಗಾಡಿ ಕೂಡ ಕಪ್ಪು ಇದ್ರ ಸ್ಪೀಡೇ ಬೇರೆ ಇರುತ್ತೆ. ಹೌದು ಸರ್, ಪೆಟ್ರೋಲ್ ಗಾಡಿ ಆಗಿರೋದ್ರಿಂದನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಕೂಡ ತುಂಬಾ ಮಿಂಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್. ಬರೀ 2 ಜನ ಓನರ್ ಆಗಿರ್ತಾರೆ. ಟೈರ್ ಕಂಡೀಷನ್ ಕೂಡ 4 ಕೂಡ ಫ್ರೆಶ್ ಟೈರ್ಸ್ ಇದೆ. ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮತ್ತೆ ಓಲ್ಡ್ ಶೇಪಿನ Hyundai i20 ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. ಸರ್ ಇದ್ರದ್ ಬಗ್ಗೆ ಡೀಟೇಲ್ಸ್ ಬಂದ್ಬಿಟ್ಟು 2011 ಓಕೆ ಸೆಕೆಂಡ್ ಓನರ್. ಓಕೆ ರೆಂಟ್ ಆಗಿರುತ್ತೆ ನಿಮಗೆ. ವೇರಿಯಂಟ್ ಬೇಸಿಕ್ ಫೀಚರ್ಸ್ ABS, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ 4 ಇದೆ. ಇವೆಲ್ಲ ಬೇಸಿಕ್ 11 ಸೆಕೆಂಡ್ ಓನರ್ ಮೈಗ್ರೇಟೆಡ್ ವೆಹಿಕಲ್ ಆಗಿರುತ್ತೆ. ಇಲ್ಲೇ ಸಕಲೇಶ್ಪುರ. ಓಕೆ ಬೈ. ಪ್ರೈಸ್ ಬಂದ್ಬಿಟ್ಟು 3,25,000 ಕೋಟಿಂಗ್ ಮಾಡ್ತಾ ಇದ್ದಾರೆ. ಓಕೆ ನಿಮಗೆ ಫೈನಲ್ ಆಗಿ ಒಂದು 2,95,000 ಕ್ಲೋಸ್ ಮಾಡ್ಕೊಡ್ತೀವಿ. ಡಿಸ್ಕೌಂಟ್ ಮಾಡ್ಕೊ 2,95,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ ಬೈ, ಈಗ ಯಾರ ಒಬ್ಬ ಚಿಕ್ಕ ಫ್ಯಾಮಿಲಿಯವ್ರು ಬರ್ತಾರೆ, 2,95,000 ಗಾಡಿ ಆಗುತ್ತೆ, ಬಟ್ ಅವ್ರ ಹತ್ರ ದುಡ್ಡು ಕಡಿಮೆ ಇದೆ, 2011 ಮಾಡಲಾಗಿದೆ, ಲೋಕಲ್ ಏಟ್ ಅವ್ರು ಬರ್ತಾರೆ, ಅವ್ರಿಗೆ ಲೋನ್ ಏನಾರು ಆಗುತ್ತಾ? 1.5 ಲಕ್ಷ ಲೋನೇ ಮಾಡ್ಕೊಡ್ತೀರಾ? 1.5 ಲಕ್ಷ ಲೋನ್. ನೋಡ್ರಲ್ಲ, ಇನ್ನೇನಕ್ಕೆ ತಡ ವೆಯ್ಟ್ ಮಾಡ್ತೀರಾ? ಬರೀ 1.5 ಲಕ್ಷ ತಗೋ ಬನ್ನಿ, ಇನ್ನೊಂದು ಲಕ್ಷ ಲೋನ್ ಹಾಕ್ಸ್ಕೊಳ್ಳಿ, ಮನೆಗೆ ತಗೊಂಡು ಹೋಗ್ತಾರೆ. ತಿಂಗಳೇನು 5,000-6,000 ಅಷ್ಟೇ ಬರೋದಲ್ವಾ ಬೈ EMI ಬಂದ್ರೆ? ಡಿಪೆಂಡ್ ಸರ್, ಅವ್ರದ್ದು ಇನ್ಕಮ್ ಡಿಪೆಂಡ್. ಓಕೆ ನೋಡಿದ್ರಲ್ಲ, ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಜಸ್ಟ್ 1.5 ಲಕ್ಷ ತಗೊಬಂದ್ರೆ ಗಾಡಿ ತಗೊಂಡು ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ವ್ಯಾಗನಾರ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. ಹೋಸಲಿ ವಿಡಿಯೋಗಿಂತ ಇನ್ನೂ ಡಿಸ್ಕೌಂಟ್ ಕೊಡಬೇಕು ಬೈ ಈ ಗಾಡಿಗೆ. ಇದೊಂದೇ ಗಾಡಿ ಉಳ್ಕೊಂಡಿರೋದು ಲಾಸ್ಟ್ ವಿಡಿಯೋದು. ಸರ್ ಇದು ಡಿಸ್ಕೌಂಟ್ ಆಗಿ ನಿಮಗೆ, ಯಾಕಂದ್ರೆ ವ್ಯಾಗನರ್ ಇದು ಒಂದು ಆಲ್ಟೋ 2010 ಆಲ್ಟೋ ತಗೋತೀರಾ ಅಂದ್ರೆ ನಿಮಗೆ 2 ಲಕ್ಷ ಕಡಿಮೆ ಸಿಗಲ್ಲ. ಹೈಟ್ ಆಗಿರುತ್ತೆ ನಿಮಗೆ, VX ವೇರಿಯಂಟ್ ಆಗಿರೋದ್ರಿಂದ ಸ್ಪೇಸ್ ಕೂಡ ಇರುತ್ತೆ ತುಂಬಾ ಇದ್ರಲ್ಲಿ. ಅದಕ್ಕೋಸ್ಕರ ನಾನು ಅದು ವಿಡಿಯೋದಲ್ಲಿ ಏನ್ ರೇಟ್ ಹೇಳಿದೀನಿ ಅದ್ರಿಂದ ಒಂದು 5,000 ಕಡಿಮೆ ಹೇಳ್ತೀನಿ ಅಷ್ಟೇ. 2010 ಸೆಕೆಂಡ್ ಓನರ್, ನೋ ಇನ್ಸೂರೆನ್ಸ್. ಇದಕ್ಕೆ 46 ಮೈಗ್ರೇಟೆಡ್ ವೆಹಿಕಲ್ ಆಗಿರುತ್ತೆ. 2.5 ಲಕ್ಷ ಕೋಟಿಂಗ್ ಪ್ರೈಸ್ ಇರುತ್ತೆ. ಫೈನಲ್ ಆಗಿ 2,20,000 ಮಾಡ್ಕೊಡ್ತೀನಿ. 2,20,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. 2010 ಮಾಡಲ್ ವ್ಯಾಗನಾರ್, ಒಳ್ಳೆ ಸ್ಪೇಸ್ ಇರೋ ಗಾಡಿ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಕ್ಲಾಸ್ ಕಂಡೀಷನ್ ಆಗಿದೆ ಗಾಡಿ. ಎಲ್ಲೂ ಗಾಡಿ ರೀಪೇಂಟ್ ಅಂತ ಮಾತೇ ಇಲ್ಲ. ಈ ಗಾಡಿ ಬಂಪರ್ ಸಮೇತ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ನೋಡ್ತಾ ಇರ್ಬೋದು, ಸಣ್ಣ ಪುಟ್ಟ ಟಚಪ್ ಸ್ಕ್ರಾಚಸ್ ಇರುತ್ತೆ, ಸ್ಕ್ರಾಚಸ್ ಇರುತ್ತೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ಕುಷನ್ ಫಿನಿಶಿಂಗ್ ಸೀಟ್ಸ್ಗಳನ್ನ ಹಾಕ್ಸಿದ್ದಾರೆ. 2,20,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ವರ್ಷದಲ್ಲಿ 2,25,000 ಫೈನಲ್ ಮಾಡಿದ್ರು ಸರ್. ಇನ್ನೂ 5,000 ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರ ಇಂಟ್ರೆಸ್ಟ್ ಇದ್ದವರು ಒಂದು ಒಳ್ಳೆ ಗಾಡಿನ 2010 ಮಾಡಲು ಸುಜುಕಿಲಿ ನೋಡ್ತೀನಿ ಅಂದ್ರೆ ಇದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್